ಮದುವೆ ಹೆಸರಿನಲ್ಲಿ ದೌರ್ಜನ್ಯ, ಗರ್ಭಪಾತ ಮಾಡಿಸಿ ಕೊಲೆ ಬೆದರಿಕೆ, ಖಾಸಗಿ ವಿಡಿಯೋ ಇಟ್ಟು ಬ್ಲಾಕ್ ಮೇಲ್, ನಂಬಿಸಿ ವಂಚಿಸಿದ ಕಿರಾತಕನಿಗೆ ಎಫ್ಐಆರ್ ಭೀತಿ. ಬೆಂಗಳೂರಿನಲ್ಲಿ ಮದುವೆಯಾಗುವುದಾಗಿ ನಂಬಿಸಿ ಯುವತಿಯೊಬ್ಬರ ಮೇಲೆ ಭೀಕರ ಲೈಂಗಿಕ ದೌರ್ಜನ್ಯ ನಡೆಸಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ನಂಬಿದ ಯುವತಿಯನ್ನ ನರಕೂಪಕ್ಕೆ ದೂಡಿ ಗರ್ಭಪಾತ ಮಾಡಿಸಿ ಜೀವ ಬೆದರಿಕೆ ಹಾಕಿರುವ ಕಿರಾತಕನೊಬ್ಬನ ವಿರುದ್ಧ ಬೆಂಗಳೂರಿನ ಮೈಕೋ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಇದೀಗ ಎಫ್ಐಆರ್ ದಾಖಲಾಗಿದೆ. ಗುಂಡ್ಲುಪೇಟೆ ಮೂಲದ ಯುವತಿಗೆ ವಂಚಿಸಿದ ಆರೋಪಿ ಚೇತನ್ ಕುಮಾರ್ ವಿರುದ್ಧ ಕಾನೂನು ಕೈಗೆತ್ತಿಕೊಳ್ಳಲಾಗಿದೆ. ಸಂತ್ರಸ್ತೆ ಮೂಲತಃ ಗುಂಡ್ಲುಪೇಟೆಯವರಾಗಿದ್ದು ಕಳೆದ 5 ವರ್ಷಗಳಿಂದ ಬೆಂಗಳೂರಿನಲ್ಲಿ ಹೆತ್ತವರ ಹಾಗೂ ಅಣ್ಣನೊಂದಿಗೆ ವಾಸವಾಗಿದ್ದರು. ಆದರೆ 2023ರ ಜುಲೈನಲ್ಲಿ ತಂದೆಯ ನಿಧನದ ಬಳಿಕ ಯುವತಿಗೆ ಚೇತನ್ ಕುಮಾರ್ನ ಪರಿಚಯವಾಗಿದೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಆರೋಪಿ 2025ರ ಮಾರ್ಚ್ನಲ್ಲಿ ಅಡ್ವೆಂಚರ್ ಕ್ಯಾಂಪ್ ರೆಸಾರ್ಟ್ ಒಂದಕ್ಕೆ ಕರೆದೊಯ್ದು ಮದುವೆಯಾಗುವ ಭರವಸೆ ನೀಡಿ ಬಲವಂತದ ದೈಹಿಕ ಸಂಪರ್ಕ ಬೆಳೆಸಿದ್ದಾನೆ. ಅಷ್ಟೇ ಅಲ್ಲದೆ ಬೆಂಗಳೂರಿನ ಹಲವು ಹೋಟೆಲ್ಗಳಿಗೂ ಕರೆದೊಯ್ದು ಲೈಂಗಿಕವಾಗಿ ಬಳಸಿಕೊಂಡಿದ್ದಾನೆ. ಇಷ್ಟಕ್ಕೆ ನಿಲ್ಲದ ಕಾಮುಕ ಯುವತಿಯ ಜೊತೆಗೆ ಕಳೆದ ಖಾಸಗಿ ಕ್ಷಣಗಳನ್ನ ಮೊಬೈಲ್ನಲ್ಲಿ ಕದ್ದು ಮುಚ್ಚಿ ಸೆರೆ ಹಿಡಿದುಕೊಂಡಿದ್ದಾನೆ. ಈ ದೌರ್ಜನ್ಯದ ನಡುವೆ 2025ರ ಜೂನ್ನಲ್ಲಿ ಯುವತಿ ಗರ್ಭಿಣಿಯಾದಾಗ ಆರೋಪಿಯೇ ಸ್ವತಃ ಮಾತ್ರೆಗಳನ್ನ ನೀಡಿ ಬಲವಂತವಾಗಿ ಗರ್ಭಪಾತ ಮಾಡಿಸಿದ್ದಾನೆ. ಆರೋಪಿಗೆ ಬೇರೆ ಮಹಿಳೆಯವರೊಂದಿಗೆ ಸಂಪರ್ಕವಿದ್ದುದನ್ನ ಪ್ರಶ್ನಿಸಿದಾಗ ಯುವತಿಯ ಮೇಲೆ ಹಲ್ಲೆಯನ್ನ ನಡೆಸಿದ್ದಾನೆ. ತದನಂತರ 2025ರ ನವೆಂಬರ್ನಲ್ಲಿ ಯುವತಿ ಮತ್ತೆ ಗರ್ಭಿಣಿಯಾದಾಗ ಮಗು ತೆಗೆಸದಿದ್ರೆ ಮದುವೆಯಾಗಲ್ಲ ಎಂದು ಬ್ಲಾಕ್ ಮೇಲ್ ಮಾಡಿದ್ದಾನೆ. ಮದುವೆಯ ಆಸೆಗೆ ಬಿದ್ದ ಯುವತಿಯಿಂದ ಬರೋಬ್ಬರಿ 5 ಲಕ್ಷ ರೂಪಾಯಿ ಹಣವನ್ನ ಪೀಕಿದ್ದಾನೆ ಈ ವಂಚಕ. ಕಳೆದ ಏಪ್ರಿಲ್ ತಿಂಗಳಿನಲ್ಲಿ ಯುವತಿ ಮನೆಗೆ ಬಂದು ಮದುವೆ ವಿಚಾರ ಕೇಳಿದಾಗ ಆರೋಪಿ ಚೇತನ್ ಕುಮಾರ್ ಯುವತಿ ಹಾಗೂ ಆಕೆಯ ತಾಯಿಯನ್ನ ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾನೆ. ಖಾಸಗಿ ಫೋಟೋ ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟು ಮರ್ಯಾದೆ ತೆಗೆಯುವುದಾಗಿ ಅಟ್ಟಹಾಸ ಮೆರೆದಿದ್ದಾನೆ. ಇದರಿಂದ ಮನನೊಂದ ಯುವತಿ ಕೆಲ ದಿನಗಳ ಹಿಂದೆ ಆತ್ಮಹತ್ಯೆಗೆ ಯತ್ನಿಸಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಬದುಕುಳಿದಿದ್ದಾರೆ. ಸದ್ಯ ಮೈಕೋ ಲೇಔಟ್ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಕಿರಾತಕ ಚೇತನ್ ಕುಮಾರ್ಗಾಗಿ ಜಾಲ ಬೀಸಿದ್ದಾರೆ. ಬ್ಯೂರೋ ರಿಪೋರ್ಟ್ ವಿಶ್ವಪ್ರಕಾಶ್ ಟಿ ಮಲಗೊಂಡ, ASTV ಕನ್ನಡ, ಬೆಂಗಳೂರು. ಅಪರಾಧಕ್ಕೆ ಸವಾಲು ದಿನಪತ್ರಿಕೆ ಜೊತೆಗೆ ಡಿಜಿಟಲ್ ನಲ್ಲಿ ಹೊಸ ರೂಪ.